ಅಟ್ಲೀಸ್ಟ್ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸೆಲ್ಫ್ ಡಿಫೆನ್ಸಿವ್ ಒಂದಷ್ಟು ಮೂವ್ಸ್ಗಳು ಗೊತ್ತಿರಬೇಕು ಅನ್ನೋದು. ಈವನ್ ಒಂದೊಂದು ಪಂಚನ್ನು ಕೂಡ ಪರ್ಫೆಕ್ಷನ್ ಬರಲೇಬೇಕು. ಸೊ ನನಗೊಂದು 5-6 ದಿನ ಅಂತೂ ಕಂಟಿನ್ಯೂಸ್ ಆಗಿ ಫುಲ್ ಟಾರ್ಚರ್ ಅಂದರೆ ಲೈಕ್ 6 ಅವರ್ ದಿನಕ್ಕೆ 6 ಅವರ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಏನೆಲ್ಲ ಬ್ರೇಕ್ ಡೌನ್ ಬೇಕು ಅದು ನಾವು ಬಾಡಿ ನಾವು ಆ್ಯಕ್ಟರ್ಸ್ಗೆ ಪ್ರಿಪೇರ್ ಮಾಡ್ತೇವೆ. ಕಿಕ್ಕಿಂಗ್ ಇರ್ಬೋದು, ಪಂಚಿಂಗ್ ಇರ್ಬೋದು, ಇಲ್ಲ ಸ್ಟೈಲಿಂಗ್ ಇರ್ಬೋದು. ಒಂದು ವಿಷಯ ಹೇಗೆ ಸ್ಕ್ರೀನಲ್ಲಿ ಕಾಣಬೇಕು ಅದರ ಪ್ರಕಾರ ನಾವು ಹೇಗೆ ಎಕ್ಸಿಕ್ಯೂಷನ್ ಮಾಡಬೇಕು ಅದೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ. ಅದು ನಂತರ ಕೊರಿಯೋಗ್ರಫಿ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಅವರನ್ನು ನಾನು ಸ್ಕ್ರೀನಲ್ಲಿ ಆ ಲೆವೆಲಲ್ಲಿ ನೋಡಿಲ್ಲ ಮುಂಚೆ ಕೂಡ, ಬಟ್ ಈಗ ಒಂದು ನೋಡೋಕ್ಕೆ ಆ್ಯಂಡ್ ನಾವೊಂದು ಅದಕ್ಕೆ ಒಂದು ಆಸ್ ಎ ಪಾರ್ಟ್ ಆಫ್ ಅದಕ್ಕೆ ಇದ್ದೇವೆ ಅಂತ ನಮಗೆ ತುಂಬ ಖುಷಿ. ಒಂದು ವಾರದಲ್ಲಿ ಒಂದು 5 ದಿನ ಕೆಲಸ ಮಾಡಿದ್ರೆ ಒಂದಿನ ರೆಸ್ಟ್ ಮಾಡಿದ್ರೆ ಇನ್ನೊಂದು ದಿನ ಟ್ರಾವೆಲ್ ಮಾಡಬೇಕು. ಸೊ ಲೈಫಲ್ಲಿ ಅದು ಒಂದು ಪಾರ್ಟ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗದು ತುಂಬ ಖುಷಿ ಕೊಡುವಂಥ ವಿಚಾರ. ಸೊ ನಾವೀಗ ಇಷ್ಟು ದಿನ ನನ್ನ ನಾಗಿಣಿಯಾಗಿ ನೋಡ್ತಾ ಇದ್ರು, ಅದರಲ್ಲಿ ಒಂದಷ್ಟು ವರ್ಷಗಳ ಕಳೆದು ಹೋಯಿತು. ಅಂದರೆ ಒಂದೇ ರೀತಿ ನೋಡಿದ್ರು ಜನ ನನ್ನನ್ನು. ಸೊ ಒಂದು ಚೇಂಜ್ ಓವರ್ ಬೇಕು ಅಂದರೆ ಒಂದು ಟೈಮ್ ಬೇಕೇ ಆಗುತ್ತೆ. ಸೊ ಹಾಗಾಗಿ ಸಿನಿಮಾ ಸೀರಿಯಲ್ ನಡುವೆ ಒಂದಷ್ಟು ನನಗೆ ಟೈಮ್ ಬಿಡುವು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ತೆ. ನಾನಿವತ್ತು HSR ಲೇಔಟ್ ಮೇಲೆ ಇರುವಂತಹ KS ಫ್ಯಾಕ್ಟ್ರಿಯಲ್ಲಿದ್ದೀನಿ. ಏನಪ್ಪ ಇದು KS ಫ್ಯಾಕ್ಟ್ರಿ, ನಾವು ಇವತ್ತು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಈ ಫ್ಯಾಕ್ಟ್ರಿ ಒಳಗಡೆ ಏನೇನಿದೆ ನೋಡ್ತಾ ಹೋಗೋಣ. ವೆಲ್ಕಮ್. ನಮ್ಮ ದೀಪಿಕಾ ದಾಸ್ ಅವರು ಇವತ್ತು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಇವತ್ತು ಇಲ್ಲಿ #ಪಾರು ಪಾರ್ವತಿ ಅನ್ನೋ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೋಸ್ಕರ ಬಂದ್ವಿ. ದೀಪಿಕಾ ದಾಸ್ ಅವರು ಇಲ್ಲೇ ಸಿಕ್ಕಿದ್ರು. ಹಾಯ್ ಮೇಡಮ್. ಏನು ತುಂಬ ಜೋರ ಪ್ರಾಕ್ಟೀಸ್ ನಡೀತಾ ಇದೆ. ಹಾಯ್ ಸರ್, ವಿಶ್ವದಾಸ್ ಸರ್, ಹೇಗಿದ್ದೀರಾ? ಸೂಪರ್ ಸರ್. ಹೇಗೆ ನಡೀತಾ ಇದೆ ಮೇಡಮ್ ಪ್ರಾಕ್ಟೀಸ್? ಫುಲ್ ಕೈಯೆಲ್ಲ ಆಲ್ಮೋಸ್ಟ್ ಇದಾಗಿದೆ. ಫುಲ್ ಬೆಂಡ್ ಎತ್ಬಿಟ್ಟಿದ್ದಾರಾ? ಫುಲ್ ಆ್ಯಕ್ಚುಲಿ ಮನೆಗೆ ಹೋದ್ರೆ ಹಿಂಗೆ ಹೋಗ್ಬೇಕು ನಾನು. ಈಗ ಡ್ರೈವಿಂಗ್ ಎಲ್ಲ ಮಾಡೋಕ್ಕೆ ಸೀನೇ ಇಲ್ಲ, ಮಾಸ್ಕ್ ಬಿಡೋದು ಇಲ್ಲ ಆ್ಯಕ್ಚುಲಿ. ಓಕೆ. ಸೊ ಆರಾಮಾಗಿ ಹಿಂಗೆ ಹೋಗ್ಬೇಕು, ಬಂದ ತಕ್ಷಣ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಹೆಂಗಿದೆ ಅಂದರೆ ಅಷ್ಟು ಸೂಪರಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಆ್ಯಂಡ್ ವೆರಿ ಟಫ್ ಕೊರಿಯೋಗ್ರಫಿ. ಓಕೆ. ಬಿಡೋದು ಇಲ್ಲ ಆ್ಯಕ್ಚುಲಿ, ಪರ್ಫೆಕ್ಷನ್ ಆಗತ್ತೆ ಅನ್ಕೊಂಡು ಬಿಡಲ್ಲ. ಅದಕ್ಕೆ 5-6 ದಿನ ಚೆನ್ನಾಗಿ ಹಾಕೊಂಡು ರುಬ್ಬಿದ್ದಾರೆ. ಓಕೆ. ಇವಾಗತ್ತು ನಾವು ಪಾರು ಪಾರ್ವತಿ ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಬಂದಿದ್ದೀವಿ. ನಿಮ್ಮ ಒಪ್ಪಿಗೆ ಇದ್ರೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಖಂಡಿತ. ಜಸ್ಟ್ ಒಂದು 2 ಮಿನಿಟ್ಸ್ ಕೊಟ್ಟರೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಎಸ್ ಹೋಗ್ಬನ್ನಿ. ಅದೇ ಸರ್, ಮತ್ತೊಮ್ಮೆ ಸುದ್ದಿ ಮನೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹೇಗೆ ಕರೀಲಿ? ದೀಪಿಕಾ ದಾಸ್ ಅನ್ಲ ಅಥವಾ #ಪಾರು ಪಾರ್ವತಿ ಬರ್ತಾ ಇರೋದು ಪಾರು ಅನ್ಲ? ನಾನು ಆ್ಯಕ್ಚುಲಿ ಪಾಯಲ್. #ಪಾರು ಪಾರ್ವತಿಯಲ್ಲಿ ಪಾಯಲ್ ಅನ್ನೋದು ನನ್ನ ಪಾತ್ರ. ಓಕೆ. ಸದ್ಯಕ್ಕೆ ದೀಪಿಕಾ ದಾಸ್ ಅಂತ ಕರಿಬೋದು, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಪಾಯಲ್ ಅಂತಲೂ ಕರಿಬೋದು, ನಿಮ್ಮ ಚಾಯ್ಸ್. ಅಂದರೆ ಅಷ್ಟು ಪವರ್ಫುಲ್. ನಾನು ಸಿನಿಮಾದ ಒಂದಷ್ಟು ಕ್ಲಿಪ್ಪಿಂಗ್ಸ್ ಡೈರೆಕ್ಟರ್ ಸರ್ ತೋರಿಸ್ತಾ ಇದ್ರು, ಅಲ್ಲೇ ಗೊತ್ತಾಯ್ತು ತುಂಬ ಪವರ್ಫುಲ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅಂತ. ಸ್ಪೆಷಲಿ ಇದು ನೀವು ಒಂದು ಟ್ರಾವೆಲರ್ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಹೇಗಿತ್ತು ಫಸ್ಟ್ ಆಫ್ ಈ ಕತೆ ಕೇಳಿದಾಗ ನಿಮಗೆ? ಆ್ಯಕ್ಚುಲಿ ತುಂಬ ಎಕ್ಸೈಟಿಂಗ್ ಆಗಿತ್ತು. ಯಾಕೆ ಅಂತಂದರೆ ಒಂದು ಟ್ರಾವೆಲಿಂಗ್ ಅನ್ನೋ ಸಬ್ಜೆಕ್ಟ್ ನಂಗೆ ತುಂಬ ಇಷ್ಟ ಆಗುತ್ತೆ. ಎರಡನೇದಾಗಿ ಈ ಸಿನಿಮಾದಲ್ಲಿ ಬೇಸಿಕಲಿ ನನ್ನ ಪಾತ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಆ್ಯಂಡ್ ಇದರಲ್ಲಿ ಈ ಕ್ಯಾರೆಕ್ಟರ್ಗೋಸ್ಕರ ಮಾಡಬೇಕಾದಂತಹ ಸಿದ್ಧತೆಗಳು ತುಂಬ ಇತ್ತು. ಎಸ್ಪೆಷಲಿ ಫೈಟಿಂಗ್ ಆಗಿರಬಹುದು. ಯೂಶಲಿ ನೀವು ನೋಡ್ತೀರ ನಾರ್ಮಲ್ ಸಿನಿಮಾಗಳಲ್ಲಿ ಡ್ಯಾನ್ಸ್ ಅನ್ನೋದು ಅಥವಾ ಒಂದು ಲುಕ್ಸ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಹೀರೋಯಿನ್ ಎಲ್ಲವೂ ಆಗೋದು ಒಂದು ಥರ ವಿಶೇಷ ಅಂತ ಹೇಳ್ಬೋದು. ಸೊ ಈ ಪಾತ್ರಕ್ಕೆ ಫೈಟಿಂಗ್ಸಿಂದ ಹಿಡಿದು ವರ್ಕೌಟಿಂದ ಹಿಡಿದು ಟ್ರಾವೆಲ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದೂ ಒಂದು ಹೊಸ ರೀತಿಯ ಒಂದು ಅನುಭವನ ಕೊಡೋದಕ್ಕೆ ನನಗೆ ಒಂದು ವಿಷುವಲಿ ಒಂದು ಇಮ್ಯಾಜಿನೇಷನ್ ಇತ್ತು. ಸೊ ಹಾಗಾಗಿ ಸಿನಿಮಾದಲ್ಲಿ ನಾನು ಹೇಗೆ ಕಾಣಿಸ್ಕೋತೀನಿ, ಹೇಗಿರ್ತೀನಿ ಅನ್ನೋ ಒಂದಷ್ಟು ನನಗೆ ತಲೆಯಲ್ಲಿ ಓಡ್ತಾ ಇದ್ದಂಥ ಪ್ರಶ್ನೆ. ಸೊ ಕತೆ ಕೇಳಿದಾಗ ಕೂಡ ಓಕೆ ಹಿಂಗೆ ಕಾಣಿಸ್ತೀನಿ, ಹಿಂಗಿರ್ತೀನಿ, ಹಿಂಗೆ ಮಾಡ್ತೀವಿ, ಸೊ ಸಿನಿಮಾ ಹೆಂಗೆ ಬರುತ್ತೆ ಅನ್ನೋ ಒಂದಷ್ಟು ನನಗೆ ತಲೆಯಲ್ಲಿ ತುಂಬ ಡ್ರೀಮ್ಸ್ಗಳು ಬರೋದಕ್ಕೆ ಶುರುವಾಯಿತು. ಸೊ ಹಾಗೆ ಸಿನಿಮಾ ನನಗೆ ಫೈನಲಿ ನಮ್ಮ ಕೈಯಲ್ಲಿ ಇವತ್ತು ಆ ಹಂತಕ್ಕೆ ಬಂದಿರೋವಂಥ ದಿನ. ಜೊತೆಗೆ ಈಗ ನಿಮಗೂ ಎಲ್ಲೋ ಒಂದು ಕಡೆ ಸಿನಿಮಾ ಕತೆ ಕೇಳಿದಾಗ ಎಲ್ಲೋ ಒಂದು ಕಡೆ ನೀವು ಕನೆಕ್ಟ್ ಆಗಿರ್ತೀರಾ. ಟ್ರಾವೆಲ್ಸ್ ಒಂದಷ್ಟು ನಿಮಗೆ ರಿಲೇಟೆಡ್ ಆಗಿರುತ್ತೆ. ನಿಮ್ಮ ಪರ್ಸ್ನಲಿ ನಿಮ್ಗೆ ಇಷ್ಟನಾ ಟ್ರಾವೆಲ್ಸ್ ಎಲ್ಲ? ತುಂಬ ಇಷ್ಟ. ಟ್ರಾವೆಲ್ ಮಾಡೋದು ಅಂದ್ರೇ ಒಂಥರ ರುಟೀನ್ ಅಂದದ್ದು. ಹೆಂಗೆ ಅಂತಂದರೆ ಒಂದು ವಾರದಲ್ಲಿ ಅಂದರೆ ಹೊರಗಡೆನೇ ಅಂತಲ್ಲ, ಒಂದು ವಾರದಲ್ಲಿ ಒಂದು 5 ದಿನ ಕೆಲಸ ಮಾಡಿದ್ರೆ ಒಂದಿನ ರೆಸ್ಟ್ ಮಾಡಿದ್ರೆ ಇನ್ನೊಂದು ದಿನ ಟ್ರಾವೆಲ್ ಮಾಡಬೇಕು. ಸೊ ಲೈಫಲ್ಲಿ ಅದು ಒಂದು ಪಾರ್ಟ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗದು ತುಂಬ ಖುಷಿ ಕೊಡುವಂಥ ವಿಚಾರ. ಸೊ ಟ್ರಾವೆಲಿಂಗ್ ಮಾಡಬೇಕು, ಮಾಡ್ತಾನೇ ಇರಬೇಕು ಅನ್ನೋದು ನನ್ನ
ಧ್ಯೇಯ ಕೂಡ. ಜೊತೆಗೆ ಒಂದಷ್ಟು ಜನ ನಿಮ್ಮ ಫ್ಯಾನ್ಸ್ಗೆ ಎಲ್ಲ ಒಂದು ಕಡೆ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ರು, ಒಂದು ಸೀರಿಯಲ್ ಮಾಡಿದ್ರು ಮತ್ತೆ ಕಾಣಿಸ್ತಾ ಇಲ್ಲ, ನಾವು ನೋಡಬೇಕು, ಇವ್ ನಮಗೆ ಸ್ಪೆಷಲ್ ಆಗಿ ನಮಗೆ ಕಾಡ್ತಾ ಇರುತ್ತೆ, ಯಾಕೆ ದೀಪಿಕಾ ದಿವಸ ಅವರು ಕಾಣಿಸ್ಕೊಳ್ಳೋದು ಕಮ್ಮಿ ಆಗ್ತಿದೆ. ಈಗ ಸಿನಿಮಾ ಅನ್ನೋದು ಈಗ ನಿಮಗೂ ಒಂದು ಡ್ರೀಮ್ ಇರುತ್ತೆ, ಈ ಥರ ಸಿನಿಮಾ ಮೂಲಕನೇ ನಾನು ಇಂಡಸ್ಟ್ರಿಯಲ್ಲಿ ಸೌಂಡ್ ಮಾಡಬೇಕು ಅಂತ. ಈ ಕತೆ ಕೇಳಿದಾಗ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಯಿತು ಅಂತ ಅನಿಸ್ತಾ? ಇನ್ನೂ ಇಲ್ಲ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನಾನೇನು ಹೇಳ್ತೀನಿ ಅಂದರೆ ಪಾತ್ರಗಳು ತುಂಬ ವಿಭಿನ್ನವಾಗಿ ಬರ್ತಾ ಇರಬೇಕು, ಹಾಗೆ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ಗಳನ್ನ ನಾವು ಮಾಡ್ಕೊಳ್ತಾ ಹೋಗಬೇಕು. ಸೊ ನಾವೀಗ ಇಷ್ಟು ದಿನ ನಾಗಿಣಿಯಾಗಿ ನೋಡ್ತಾ ಇದ್ರು, ಅದರಲ್ಲಿ ಒಂದಷ್ಟು ವರ್ಷಗಳ ಕಳೆದು ಹೋಯಿತು. ಅಂದರೆ ಒಂದೇ ರೀತಿ ನೋಡಿದ್ರು ಜನ ನನ್ನನ್ನು. ಸೊ ಒಂದು ಚೇಂಜ್ ಓವರ್ ಬೇಕು ಅಂದರೆ ಒಂದು ಟೈಮ್ ಬೇಕೇ ಆಗುತ್ತೆ. ಸೊ ಹಾಗಾಗಿ ಸಿನಿಮಾ ಸೀರಿಯಲ್ ನಡುವೆ ಒಂದಷ್ಟು ನನಗೆ ಟೈಮ್ ಬಿಡುವು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಸಿನಿಮಾ ಕಡೆ ಸ್ವಲ್ಪ ತಿರುಗಿ ನೋಡಿರಲಿಲ್ಲ. ಸಿನಿಮಾ ಇದು ಕೂಡ ಆಲ್ಮೋಸ್ಟ್ ನಾವು ಲಾಸ್ಟ್ ಇಯರ್ 2 years ಮುಂಚೆ ನಾವು ಶುರು ಮಾಡಿದ್ದು. ಸೊ ಯಾಕೆ ಟೈಮ್ ತೊಗೊಳ್ತು ಅಂತ ಅಂದರೆ ಇದ್ರದ್ದೇ ಆದಂಥ ಒಂದಷ್ಟು ಸಿದ್ಧತೆಗಳಿತ್ತು. ನಾವು ಶೂಟಿಂಗ್ ಮಾಡೋ ಪ್ಲೇಸಸ್ ಆಗಿರ್ಬೋದು ಅಥವಾ ಕ್ಲೈಮೇಟ್ ಆಗಿರ್ಬೋದು, ಪ್ರತಿಯೊಂದು ಆ್ಯಡ್ ಆನ್ ಆಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಟೈಮ್ಗಳನ್ನು ಡಿಮ್ಯಾಂಡ್ ಮಾಡ್ತು. ಸೊ ಸಿನಿಮಾ ಇದು ಅಂತಲ್ಲ, ಇನ್ನೂ ಒಂದು ಸಿನಿಮಾ ಕೂಡ ಬರ್ತಾ ಇದೆ. ಸೊ ಸದ್ಯಕ್ಕೆ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಯಾಕೆ ವಿಶೇಷ ಅಂತ ಅಂದರೆ ಈ ಸಿನಿಮಾಕ್ಕೆ ನಾವು ಕೊಟ್ಟಿರುವಂತಹ ವಿಭಿನ್ನವಾದಂತಹ ಒಂದು ಏನು ಹೇಳ್ತಾರೆ, ಇದಕ್ಕೆ ಅಂತಲೇ ಒಂದಷ್ಟು ಪ್ರಿಪ್ರೇಷನ್ಸ್ ಅಂತ ಏನು ಹೇಳಿದೆ, ಅದು ತುಂಬ ವರ್ಷಗಳ ಕಾಲನೇ ಆಗಿದೆ. ಸೊ ಶೂಟಿಂಗ್ ಮಾಡಿದ ಕೆಲವು ದಿನಗಳಾದರೂ ಕೂಡ ನಾವು ಆಲ್ಮೋಸ್ಟ್ 1 ವರ್ಷ ನಾನು ಇದಕ್ಕೆಲ್ಲ ಕೆಲವೊಂದು ತಯಾರಿಗಳನ್ನ ಮಾಡ್ಕೋಬೇಕಾಯಿತು. ಸೊ ಹಾಗಾಗಿ ಸದ್ಯಕ್ಕೆ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ನನಗೆ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ಆ್ಯಂಡ್ ಸಿನಿಮಾ ಅಂತ ಬಂದರೆ ಮುಂದಿನ ದಿನಗಳಲ್ಲೂ ಕೂಡ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನಿಮ್ಮ ಎಕ್ಸ್ಪೆಕ್ಟೇಷನ್, ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಪ್ರತಿಯೊಂದನ್ನು ಹೋಗ್ತಾ ಫುಲ್ಫಿಲ್ ಮಾಡ್ಬೋದು. ಪಾರು ಪಾರ್ವತಿಯಿಂದ ನಿಮ್ಮದು ಹೊಸ ಜರ್ನಿ ಶುರು ಅಂತ ನಾವು ಹೇಳ್ಬೋದಾ? ಮತ್ತೆ ಜರ್ನಿ ಶುರು ಅಂತ ಹೇಳ್ಬೋದು. ಜರ್ನಿ ಎಲ್ಲೂ ಕೂಡ ಮತ್ತೆ ಹೊಸದಂತ ಹೇಳಕ್ಕೆ ಇಷ್ಟಪಡಲ್ಲ. ಪ್ರತಿ ಹಂತದಲ್ಲೂ ಒಂದು ಚೇಂಜ್ ಓವರ್ ಬೇಕಾಗುತ್ತೆ. ಸೊ ಆ ಚೇಂಜ್ ಓವರಲ್ಲಿ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ತುಂಬಾ ದೊಡ್ಡ ರೋಲ್ನ ಪ್ಲೇ ಮಾಡುತ್ತೆ. ನಾವು ಕೇಳ್ಪಟ್ವಿ, ಒಂದು ಕಾರ್ನ ನೀವು ಆಲ್ಮೋಸ್ಟ್ 1 lakhಕ್ಕಿಂತ ಜಾಸ್ತಿ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀರಾ, ಅದ್ರ ಬಗ್ಗೆ ಮಾತಾಡೋದು? ನನಗೆ ಅದೇ ಹೇಳಿದ್ನಲ್ಲ, ಒಂದು ಸಿನಿಮಾದಲ್ಲಿ ನನ್ನ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಹೀರೋ ಆ್ಯಂಡ್ ನನ್ನ ಫೇವ್ರೆಟ್ ಥಿಂಗ್ ಅಂತಂದರೆ ಅದು ನನ್ನ ಕಾರು. ಸೊ ಒಂಥರ ಮಿಸ್ ಮಾಡ್ಕೊಳ್ತಾ ಇದ್ದೆ ಶೂಟಿಂಗ್ ನಿಲ್ಲಿಸ್ದಾಗ್ಲೂ ಕೂಡ. ಯಾರು ಮಿಸ್ ಮಾಡ್ಕೋತಾ ಇದ್ದೀನಲ್ಲ, ಈಗ ನನ್ನ ಕಾರ್ ನಾನು ತೊಗೊಂಡೋಗ್ಬೇಕಾದ್ರೂ ಏನೋ ನಂದು ಕಾರ್ ಫೀಲಿಂಗೇ ಬರಲ್ಲ. ಅಂದರೆ ಅಷ್ಟು ದಿನಗಳುಗಟ್ಟಲೆ, ಅಷ್ಟು ತಿಂಗಳುಗಟ್ಟಲೆ ಒಂದು ಕಾರ್ನ ಓಡಿಸಿ ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆದಿರುತ್ತೆ. ಸೊ ನಮ್ಮ ಕಾರ್ ಹೆಂಗಿತ್ತು ಅಂತಂದರೆ, ನನ್ನ ಜೊತೆ ಒಂದು ಪಾರ್ಟ್ನರ್ ಥರ ಇತ್ತು. ಯಾವಾಗ ನೋಡು ಡ್ರೈವಿಂಗ್ ಸೀಟಲ್ಲಿ ಹೋದ ತಕ್ಷಣವೇ ಒಂಥರ ವೆಲ್ಕಮಿಂಗ್ ಆಗಿರ್ತಾ ಇತ್ತು. ಸೊ ನಾನು ಹೋಗೋದು, ಕುತ್ಕೊಳ್ಳೋದು, ಆಮೇಲೆ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆ ತನಕ ಕಾರಲ್ಲೇ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಕಾರಲ್ಲೇ ಇರ್ತಾ ಇದ್ವಿ. ಸೊ ಒಂಥರ ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಫ್ರೆಂಡ್ಶಿಪ್ ಇತ್ತು. ನನಗೆ ತುಂಬ ಮಿಸ್ ಮಾಡ್ಕೋತೀನಿ. ಜೊತೆಗೆ ಆಲ್ಮೋಸ್ಟ್ 1 lakh+ ನಾವು ಆ ಗಾಡಿನ ಓಡಿಸಿದ್ದೀವಿ. ಅದ್ರ ಕಂಡೀಷನ್ ಹೆಂಗಾಗಿದೆ ಅಂತ ಅಂದರೆ, ಎಷ್ಟು ಸರಿ ಸರ್ವಿಸ್ ಆಗಿ ಬಂದಿದೆಯೋ, ಎಷ್ಟು ಸರಿ ಪಾಪ ಡ್ಯಾಮೇಜ್ ಆಗಿ ಬಂದಿದೆಯೋ. ಸೊ ಒಂದು ವಿಶೇಷವಾದಂಥ ಬಾಂಡಿಂಗ್ ಅಂತೂ ಇದೆ. ಹೌದು. ಜೊತೆಗೆ ಈಗ ಸಿನಿಮಾದಲ್ಲಿ ಯೂಟ್ಯೂಬರ್ ಪಾತ್ರದಲ್ಲಿ ನೀವು ಕಾಣಿಸ್ಕೊಳ್ತಾ ಇರೋದು, ಟ್ರಾವೆಲರ್ ಆ್ಯಂಡ್ ಯೂಟ್ಯೂಬರ್ ಅಂದರೆ ಹೋಗಿದ್ದ ಕಡೆ ಈಗ ನಾರ್ಮಲ್ ಆಗಿ ಎಲ್ಲರೂ ಕೂಡ ಈಗ ಒಂದು ಅಭ್ಯಾಸ ಇದ್ದೇ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲೋದ್ರೂ ಫೋಟೋ ತೊಗೊಳ್ಳೋದು, ವಿಡಿಯೋ ತೊಗೊಳ್ಳೋದು, ಇಟ್ಸ್ ಪ್ರಿಟಿ ಕಾಮನ್, ಎಲ್ಲರೂ ಮಾಡುವಂಥದ್ದೇ. ಸೊ ಇಲ್ಲಿ ಏನಂತ ಅಂದರೆ, ಇವಳೊಂದು ಏನಂತಂದರೆ ಅವಳಿಗೆ ಎಲ್ಲೂ ಕೂಡ ತುಂಬ ಮಾತು ಅನ್ನೋದಕ್ಕಿಂತ ಅವಳು ಏನು ನೋಡ್ತಾಳೆ ಅದನ್ನು ಜನಕ್ಕೆ ತಲುಪಿಸ್ಬೇಕು. ಆ್ಯಂಡ್ ತುಂಬ ಜೋರು ಮಾತಲ್ಲಿ ಅಥವಾ ಜೋರು ಅದನ್ನು ಎಕ್ಸಾಜರೇಷನ್ ಮಾಡಬೇಕು ಅಂತ ಏನಿರಲ್ಲ. ಸೊ ಅವಳೊಂದು ಟ್ರಾವೆಲ್ ಮಾಡ್ತಾ ಇರ್ತಾಳೆ, ಅದ್ರ ಜೊತೆ ಅವಳು ಫೀಲ್ ಮಾಡಿಕೊಂಡು ಜನರಿಗೂ ಏನೋ ಒಂದು ವಿಷಯನ ಕೊಡ್ತಾ ಇರ್ತಾಳೆ. ಸೊ ಯೂಟ್ಯೂಬರ್ ಅವಳು ಕೂಡ ಸೆಲ್ಫ್ ಟ್ರಾವೆಲರ್ ಆಗಿರೋದು ಈ ಸಿನಿಮಾದಲ್ಲಿ ಅವಳ ಒಂದು ಪಾತ್ರ. ಜೊತೆಗೆ ಸಿನಿಮಾದ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ, ಈ ಥರ ಕಥೆಗಳಿದೆಯಲ್ಲ, ಕೆಲವ್ರು ಮಾತ್ರ ಚಾಯ್ಸ್ ಮಾಡ್ಕೊಳ್ಳೋದು, ನಮ್ಮ ನಡುವೆ ನಡೆಯುವಂಥ ಅಥವಾ ಜೊತೆಗೆ ನಮ್ಮ ಜೊತೆನೇ ಟ್ರಾವೆಲ್ ಆಗುವಂತಹ ಸ್ಟೋರಿ ಇದು. ಈಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು, ಅಲ್ಲಿ ಸ್ಥಳಗಳನ್ನ ಶೂಟ್ ಮಾಡಾಕೋದು, ಇದು ಬ್ಲಾಗರ್ ಅಥವಾ ಯೂಟ್ಯೂಬರ್ಸ್ ಹ್ಯಾಬಿಸ್ ಆಗಿರುತ್ತೆ. ಇದನ್ನು ಈ ಡೈರೆಕ್ಟ್ರು ನಿಮ್ಮ ಹತ್ರ, ಈಗ ನಿಮ್ಮ ಮುಖಾಂತರ ಜನರಿಗೆ ತೋರ್ಸಕ್ಕೆ ಹೊರಟಿದ್ದಾರಲ್ಲ, ಡೈರೆಕ್ಟರ್ ಬಗ್ಗೆ ಮಾತಾಡೋದು. ಸೊ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಈ ಸಿನಿಮಾನ ತುಂಬ ಪ್ರೀತಿ ಅಂತ ಅಂದರೆ ಒಂಥರ
ಇನ್ನೂ ಅದನ್ನು ಮಗು ಥರನೇ ಟ್ರೀಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 2 years ಓಲ್ಡ್ ಬೇಬಿ ಅಂತ ಅಂದ್ರೂ ನಮಗೆ ಅವ್ರಿಗಿನ್ನ ಎಳೆ ಮಗು ಥರ ಇದೆ, 1 ತಿಂಗಳು 2 ತಿಂಗಳು ಮಗು ಥರ ಇರಬೇಕು, ಅಷ್ಟು ಡೆಲಿಕೇಟ್ ಆಗಿ ಅದನ್ನು ಟ್ರೀಟ್ ಮಾಡ್ತಾರೆ. ಸೊ ಅವತ್ತು ಯಾವ ರೀತಿ ಸಿನಿಮಾ ಬಗ್ಗೆ ನರೇಟ್ ಮಾಡ್ತಾ ಇದ್ರು, ಇವತ್ತು ಕೂಡ ಸಿನಿಮಾ ಬಗ್ಗೆ ಏನಾದರೂ ವಿಚಾರ ಕೇಳಿದ್ರೆ ಅದೇ ರೀತಿ ಅದೇ ಸಾಫ್ಟ್ ಇದರಲ್ಲಿ ಮಾತಾಡ್ತಾರೆ, ಅದೇ ಥರ ಏನೋ ವಿಚಾರಗಳನ್ನ ಈವನ್ ದ ಡೈಲಾಗ್ಸ್ ಅಥವಾ ಈವನ್ ದ ಏನೋ ಸೀನ್ಸ್ ಕೂಡ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಅವ್ರಿಗೆ ನಿಜವಾಗ್ಲೂ ಇದು ಒಂಥರ ವೆರಿ ವೆರಿ ಸ್ಪೆಷಲ್. ಟು ಬಿ ಹಾನೆಸ್ಟ್, ನಾನಿಷ್ಟು ಸಿನಿಮಾನ ಅದರಲ್ಲಿ ಫೀಲ್ ಮಾಡಿಕೊಂಡು ಅನುಭವಿಸಿ ಆ್ಯಕ್ಟ್ ಮಾಡಿದ್ದೀನೋ ಅಲ್ಲ ಗೊತ್ತಿಲ್ಲ, ಬಟ್ ಅವರಂತೂ ಪ್ರತಿ ದಿನವೂ ಕೂಡ ಆ್ಯಕ್ಟ್ ಮಾಡ್ತಾನೆ ಇರ್ತಾರೆ. ಅದನ್ನ ಆ ಕ್ಯಾರೆಕ್ಟರ್ನ ವಿಜುವಲೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಸಿನಿಮಾದಲ್ಲಿರೋದನ್ನು ಕೂಡ ಅವರು ತಾನಾಗೆ ಫೀಲ್ ಮಾಡಿ ತಾನಾಗೆ ಅದನ್ನು ಅನುಭವಿಸಿ ಅದನ್ನು ತೆರೆ ಮೇಲೆ ತಂದಿದ್ದಾರೆ. ಸೊ ನನಗೆ ಗೊತ್ತಿರೋ ಹಾಗೆ ಅದೊಂದು ಅವರ ಡ್ರೀಮ್ ನಿಜವಾಗ್ಲೂ ತೆರೆ ಮೇಲೆ ಕಾಣಿಸಿದೆ ಅನ್ನೋ ಖುಷಿ ನನಗೆ ಕಾಣಿಸ್ತಿದೆ. ಎಲ್ಲೊಂದು ಕಡೆ ಸ್ಯಾಟಿಸ್ಫೈಡ್ ಆಗಿದ್ದಾರೆ ದಟ್ ಏನೋ ಅವ್ರು ಅಂದ್ಕೊಂಡಿರೋವಂಥ ವಿಜುವಲ್ಸ್ ಬಂದಿದೆ, ಅವ್ರು ಅಂದ್ಕೊಂಡಿರೋವಂಥ ಮಟ್ಟಿಗೆ ಸಿನಿಮಾನ ಏನೋ ಶೂಟ್ ಮಾಡಿದ್ದಾರೆ ಅನ್ನೋ ಫೀಲಿಂಗು. ಸೊ ಹೌದು, ಅವರಿಗಿದು ವಿಶೇಷ ಯಾಕೆ ಅಂತ ಅಂದರೆ ಪ್ರತಿ ಸ್ಟೆಪ್ಪಲ್ಲೂ ನನಗೆ ಗೊತ್ತಿರೋ ಹಾಗೆ ಅವರೇ ನಿಂತು ಈವನ್ ಮ್ಯೂಸಿಕ್ ಆಗಿರಬಹುದು, ಹೇಳಿದ್ನಲ್ಲ ಆ್ಯಕ್ಟಿಂಗ್ ಆಗಿರ್ಬೋದು, ಈವನ್ ಸಮ್ಟೈಮ್ಸ್ ಪ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಂದೂ ಅವ್ರು ತುಂಬ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಇದೆಲ್ಲ ವಿಶೇಷತೆ ನಾವು ಸಿನಿಮಾದಲ್ಲಿ ಕಾಣಿಸುತ್ತೆ. ಅಂದರೆ ಎಲ್ಲ ಕಡೆನೂ ಇನ್ ಡೀಟೇಲಾಗಿ ಏನು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತೀವಿ, ಅದು ಇನ್ ಡೀಟೇಲ್ ವರ್ಕು ಸಿನಿಮಾದಲ್ಲಿ ಕಾಣಿಸೋದಕ್ಕೆ ನಮ್ಮ ಡೈರೆಕ್ಟರ್ ಕಾರಣ. ಐ ಥಿಂಕ್ ಅವರ ಎಫರ್ಟ್ ಖಂಡಿತ ನಾನಿಂತೂ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ, ತುಂಬ ಇಷ್ಟಪಡ್ತೀನಿ. ಎಸ್, ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ಎಸ್ ಮೇಡಮ್, ಜೊತೆಗೆ ನಾನು ಡೈರೆಕ್ಟರ್ ಸರ್ ನನಗೆ ನಿಮ್ಮದು ಫೈಟಿಂಗ್ ಸೀಕ್ವೆನ್ಸ್ ತೋರಿಸ್ತಾ ಇದ್ರು. ನೀವು ಅದು ತುಂಬ ಕಮ್ಮಿ ಆದ್ರೂ ಕೆಲವು ನಿಮಿಷ ಇದ್ರೂ ಒಬ್ಬ ಪವರ್ಫುಲ್ ಆಕ್ಷನ್ ಲೇಡಿಯಾಗಿ ಅದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದೊಂದು ಒಡೆಯ ಏಟ್ ಇರ್ಬೋದು, ತುಂಬ 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 ನ್ಯಾಚುರಲ್ ಆಗಿ ಬಂದಿದೆ. ಫೈಟ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಒಂದು ನನ್ನ ಬಾಡಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡಿದೆ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಈ ಏನೋ ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿಗೂ ಕೂಡ ಅದು ಹೆಲ್ಪ್ ಆಯಿತು. ಆ್ಯಂಡ್ ಸಿನಿಮಾದಲ್ಲಿ ಈ ಒಂದು ಪಾಯಲ್ ಅನ್ನೋ ಕ್ಯಾರೆಕ್ಟರ್ ಸ್ವಲ್ಪ ಸೆಲ್ಫ್ ಡಿಫೆನ್ಸಿವ್ ಆಗಿರ್ತಾಳೆ. ಸೊ ಅವಳು ಟ್ರಾವೆಲರ್ ಆಗಿರೋದ್ರಿಂದ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಏನೋ ವಿಷಯ ಆಗುತ್ತೆ. ಸೊ ನಾವು ಟ್ರಾವೆಲ್ ಮಾಡ್ತೀವಿ ಅಂದ ತಕ್ಷಣ ಹೇಗೇಗೋ ಹೋಗೋಕ್ಕಾಗಲ್ಲ. ಈವನ್ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಈವನ್ ಪ್ಯಾಕ್ ಮಾಡುವಾಗ ಕೂಡ ಅಷ್ಟೇ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಇದೆಲ್ಲನೂ ಮುಂಚೆನೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಅವಳ ಒಂದು ಕಾನ್ಸೆಪ್ಟ್ ಪ್ರಕಾರ ಅವಳಿಗೆ ಸೆಲ್ಫ್ ಡಿಫೆನ್ಸಿವ್ ಬರಬೇಕು ಆಸ್ ಅ ವುಮೆನ್. ಹೊರಗಡೆ ಓಡಾಡೋರು ಅಥವಾ ಎಷ್ಟೊಂದು ಜನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸೆಲ್ಫ್ ಡಿಫೆನ್ಸಿವ್ ಒಂದಷ್ಟು ಮೂವ್ಸ್ಗಳು ಗೊತ್ತಿರಬೇಕು ಅನ್ನೋದು ಅವಳ ಒಂದು ಥಾಟ್. ಸೊ ಏನಾಗುತ್ತೆ ಸಿನಿಮಾದಲ್ಲಿ ಈ ಥರದಕ್ಕೆ ತುಂಬ ಇಡೀ ಸಿನಿಮಾದಲ್ಲಿ ನಾವು ಫೈಟ್ ಅಂತ ಇಲ್ಲ ಅಂತಂದ್ರೂ ಒಂದು 2-3 ಕಡೆ ತುಂಬ ಮೇಜರ್ ಏನೋ ಸೀನ್ಸ್ ಬರುತ್ತೆ ವೇರ್ ನೀವು ಫೈಟ್ ಮಾಡಿ ಅದನ್ನು ತೋರಿಸ್ತಾಳೆ. ಅದನ್ನು ಏನಕ್ಕೆ ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ. ಸೊ ಸಿಚುವೇಶನ್ ಮೇಲೆ 1-2 ಫೈಟ್ ಇದೆ. ಸೊ ಆ ಒಂದು ಫೈಟ್ಗೋಸ್ಕರ ನಾವು ಇಲ್ಲಿ ಕ್ಯಾಸ್ ಫ್ಯಾಕ್ಟ್ರಿಯಲ್ಲಿ ಪ್ರಾಕ್ಟೀಸ್ ಮಾಡಿದಾಯಿತು. ಸೊ ನಮ್ಮ ಚೇತನ್ ಡಿಸೋಜಾ ಕೊರಿಯೋಗ್ರಫರ್ ಅವರು ಸಕ್ಕತ್ತಾಗಿ ಮಾಸ್ಟರ್ಸ್ ಸಕ್ಕತ್ತಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಅವ್ರಿಗಿಂತ ಅವರಾದರೂ ಸ್ವಲ್ಪ ಫ್ರೀ ಬಿಡ್ತಾ ಇದ್ರು ನಮಗೆ. ನೆಲ್ಸನ್ ಡಿಸೋಜ ಅವರ ತಮ್ಮ ಆ್ಯಕ್ಚುಲಿ ಒಂದು ಸ್ವಲ್ಪನೂ ಫ್ರೀನೇ ಬಿಟ್ಟಿಲ್ಲ. ಲೈಕ್ ಈವನ್ ಒಂದೊಂದು ಪಂಚನ್ನು ಕೂಡ ಪರ್ಫೆಕ್ಷನ್ ಬರಲೇಬೇಕು. ಸೊ ನನಗೊಂದು 5-6 ದಿನ ಅಂತೂ ಕಂಟಿನ್ಯೂಸ್ ಆಗಿ ಫುಲ್ ಟಾರ್ಚರ್ ಅಂದರೆ ಲೈಕ್ 6 hour ದಿನಕ್ಕೆ 6 hour ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ತುಂಬ ಹೆಕ್ಟಿಕ್ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾನು ಬರ್ತಾ ಇದ್ದಿದ್ದು ಆಲ್ಮೋಸ್ಟ್ 40-45 ಕಿಲೋಮೀಟರಿಂದ ಈ ಪ್ಲೇಸಿಗೆ ಬರ್ತಾ ಇದ್ದೆ. ತುಂಬ ದೂರ ಟ್ರಾವೆಲಿಂಗ್ ಇದೆಲ್ಲ ಕಷ್ಟ ಆಗ್ತಿತ್ತು. ಮತ್ತು ನೆಕ್ಸ್ಟ್ ಡೇ ಶೂಟಿಂಗ್, ಲೈಕ್ ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ನಾನು ಹಿಂಗೆ ಪ್ರಾಕ್ಟೀಸ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಒಂದು ಲೆವೆಲ್ಗೆ ಸಿನಿಮಾದಲ್ಲಂತೂ ಚೆನ್ನಾಗಿ ಕಾಣಿಸೋಂಗೆ ನನಗೆ ಮಾಡಿದ್ದಾರೆ. ಸೊ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟರ್, ನಮ್ಮ ಚೇತನ್ ಸರ್ ಹಾಗೂ ನೆಲ್ಸನ್ ಡಿಸೋಜ ಅವರು. ಸೊ ಐ ಥಿಂಕ್ ನೀವು ಅವ್ರನ್ನ ಕೇಳಿದ್ರೇ ಬೆಸ್ಟ್ ಅಂತ ಅನಿಸುತ್ತೆ. ಇದ್ದಾರೆ, ಅವ್ರನ್ನ ಕರೆಯೋಣ ಪ್ಲೀಸ್. ಎಸ್ ಮಾಸ್ಟರ್, ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರು ಮೇಡಮ್. ಅವಾಗಲೇ ನೋಡಿ ಫೈಟ್ ಮಾಡ್ತಿದ್ದೀವಿ, ಈಗ ಬಂದು ಶೇಕ್ ಹ್ಯಾಂಡ್ ಕೊಡ್ತಿದ್ದಾರೆ. ಇಷ್ಟು ಫ್ರೆಂಡ್ಲಿ ಆಗಿರಲೇ ಇಲ್ಲ ಅವರು. ಯಾವ ಥರ ಟ್ರೈನಿಂಗ್ ಕೊಟ್ಟರೆ ಮೇಡಮ್ ಸಪೋರ್ಟಿವ್ ಆಗಿದ್ರಾ ನಿಮಗೆ? ಹಾಂ, ಮೇಡಮ್ ತುಂಬ ಸಪೋರ್ಟಿವ್ ಆಗಿದ್ರು. ಅವ್ರಿಗೊಂದು ಛಲ ಇತ್ತು ಎಲ್ಲ ಮಾಡಬೇಕಂತ. ಅವ್ರಿಗೂ ಕೆಲವು ವಿಷಯ ಎಲ್ಲ ಹೊಸತೆ, ಬಟ್ ಅವ್ರಿಗೆ ಡ್ಯಾನ್ಸ್ ಇರ್ಬೋದು, ಮೂಮೆಂಟ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸ್ವಲ್ಪ ಈಸಿಯಲ್ಲಿ ಆಗುತ್ತೆ. ಸೊ ನಮಗೆ ಪ್ಲಾನಿಂಗ್ ಹೇಗೆ ಮಾಡ್ತೇವೆ ಅಂದರೆ ನಾವು ಯೂಶಲಿ ಡೈರೆಕ್ಟರ್ ಮತ್ತು ಫೈಟ್ ಡೈರೆಕ್ಟರ್ ನಾನು ಅಣ್ಣ ಚೇತನ್ ಡಿಸೋಜ ಆಗಿರೋದ್ರಿಂದ ಅವರ ಡಿಸ್ಕಷನಲ್ಲಿ ಏನು ಸ್ಟೈಲ್ ಲಾಕ್ ಆಗಿರುತ್ತೆ
ಆ ಫೈಟ್ ಡೈರೆಕ್ಷನ್ ಅದು ಇನ್ಪುಟ್ ನನಗೆ ಬರುತ್ತೆ ಆಸ್ ಎ ಕೋಚ್. ನಾವು ಅಣ್ಣನಿಗೆ ಇರೋದು ಎಲ್ಲ ಕೊರಿಯೋಗ್ರಫಿ ಟ್ರೈನಿಂಗ್ ಇಲ್ಲೇ ಮಾಡೋದು. ರೋಪ್ ವರ್ಕ್ ಇರ್ಬೋದು, ಕಿಕ್ಸ್, ಪಂಚಸ್, ಫ್ಲಿಪ್ಸ್ ಎಲ್ಲ ಇಲ್ಲೇ ಮಾಡೋದು. ಸೊ ಆ ಇನ್ಪುಟ್ ಬಂದ ಮೇಲೆ ಅದಕ್ಕೆ ಏನು ಬೇಕು, ಆ ಕೊರಿಯೋಗ್ರಫಿಲಿ ಏನೆಲ್ಲ ಬ್ರೇಕ್ ಡೌನ್ ಬೇಕು ಅದು ನಾವು ಬಾಡಿ ನಾವು ಆ್ಯಕ್ಟರ್ಸ್ಗೆ ಪ್ರಿಪೇರ್ ಮಾಡ್ತೇವೆ. ಕಿಕ್ಕಿಂಗ್ ಇರ್ಬೋದು, ಪಂಚಿಂಗ್ ಇರ್ಬೋದು, ಇಲ್ಲ ಸ್ಟೈಲಿಂಗ್ ಇರ್ಬೋದು. ಒಂದು ವಿಷಯ ಹೇಗೆ ಸ್ಕ್ರೀನಲ್ಲಿ ಕಾಣಬೇಕು ಅದರ ಪ್ರಕಾರ ನಾವು ಹೇಗೆ ಎಕ್ಸಿಕ್ಯೂಷನ್ ಮಾಡಬೇಕು ಅದೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ. ಅದ್ರ ನಂತರ ಕೊರಿಯೋಗ್ರಫಿ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಮೇಡಮ್ಗೆ ಎಷ್ಟು ದಿನ ಟ್ರೈನಿಂಗ್ ಕೊಟ್ಟರಿ ಸರ್? ಹಾಂ, ಮೇಡಮ್ಗೆ ಒಂದು 6 ದಿನ ಆಲ್ಟರ್ನೇಟ್ ಡೇಸ್ ಥರ 6 ದಿನ ನಾವು ಟ್ರೈನಿಂಗ್ ಮಾಡಿದ್ದೇವೆ. ಶೆಡ್ಯೂಲ್ ಸ್ವಲ್ಪ ಟೈಟ್ ಆಗಿದ್ದರಿಂದ ಸ್ವಲ್ಪ ಇಂಟೆನ್ಸ್ ಟ್ರೈನಿಂಗ್ ಮಾಡಬೇಕಾಯಿತು. ಒಂದು ಆಲ್ಮೋಸ್ಟ್ 6 hours ಡೈಲಿ ನಾವು ಟ್ರೈನಿಂಗ್ ಮಾಡಿದ್ದೇವೆ. ಬ್ರೇಕ್ಸ್ ಎಲ್ಲ ತೊಗೊಂಡಿದ್ದೇವೆ. ಅಫ್ಕೋರ್ಸ್ ರೆಸ್ಟ್ ಬೇಕಾಗುತ್ತೆ, ಯಾಕೆಂದರೆ ಕಂಟಿನ್ಯೂಸ್ ಇದು ಮಾಡಿರಲ್ಲ ಅವರು ಕೊರಿಯೋಗ್ರಫಿ, ಬೇರೆ ಎಲ್ಲ ಪ್ರಾಜೆಕ್ಟಲ್ಲಿ ಬ್ಯುಸಿ ಇರ್ತಾರೆ. ಸೊ ಇದು ಬಂದಾಗ ತುಂಬ ಸ್ಟ್ರೆನ್ಯೂಸ್ ಆಗಿರುತ್ತೆ, ತುಂಬ ಫಿಸಿಕಲ್ ಅಲ್ವಾ. ಕಂಟಿನ್ಯೂಸ್ ಅದೇ ಕಾಲು ಯೂಸ್ ಮಾಡಬೇಕು, ಅದೇ ಕೈ ಯೂಸ್ ಮಾಡಬೇಕಂದ್ರೆ ಶೋಲ್ಡರ್ ಪೇಯ್ನ್ ಅದೆಲ್ಲ ಬರುತ್ತೆ. ಎಷ್ಟೋ ದಿನ ಆಕ್ಚುಲಿ ಕೈಯೆಲ್ಲ ಫುಲ್ ಎಲ್ಲ ಕೈ ಈ ಥರ ಕೆಳಗಡೆ ಬಿಡಕ್ಕಾಗ್ತಾ ಇರಲಿಲ್ಲ, ಅಷ್ಟು ಪೇಯ್ನ್ ಆಗಿಬಿಡುತ್ತೆ. ಫಸ್ಟ್ ಡೇ ಜೋಶಲ್ಲಿ ಬಂದು ಮಾಡ್ಬೋದು, ಸೆಕೆಂಡ್ ಡೇ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರಿಪೇರ್ ಮಾಡಿ ಓಕೆ ಆಲ್ಟರ್ನೇಟ್ ಡೇಸ್ ಮಾಡುವ ಅಂತ ಹಾಗೆ ಡಿಸೈಡ್ ಮಾಡಿ ರೆಸ್ಟ್ ತೊಗೊಂಡು ಅಬೌಟ್ 6 hours ಎವ್ರಿ ಸಿಂಗಲ್ ಡೇ ನಾವು ಮಾಡಿದ್ದೇವೆ. ಅಬೌಟ್ 6 days. ಮೇಡಮ್ನ ಎಲ್ಲರೂ ಮೇಡಮ್ ನೋಡ್ತಾ ಅಂದರೆ ನಾಗಿಣಿಯಲ್ಲಿ ಸ್ವಲ್ಪ ಆಕ್ಷನ್ ಫೀಲೇ ಇತ್ತು, ಓಕೆ. ಬಟ್ ಜಾಸ್ತಿ ಮೇಡಮ್ ಯಾವ ಥರ ರೊಮ್ಯಾಂಟಿಕ್ ಸೂಟ್ ಆಗ್ತಾರಾ ಅಥವಾ ಆಕ್ಷನ್ ಡ್ರಾಮಾಗೆ ಸೂಟ್ ಆಗ್ತಾರಾ ಒಂದು ಕನ್ಫ್ಯೂಸ್ ಇರುತ್ತೆ. ಈ ನೀವು ಪ್ರಾಕ್ಟೀಸ್ ಎಲ್ಲ ಕೊಟ್ಟ ಮೇಲೆ ಸೀನ್ಸ್ ನೋಡಿದ್ರ ಡೈರೆಕ್ಟರ್ ಸರ್ ತೋರಿಸಿದ್ರ ನಿಮಗೆ? ಹಾಂ, ಸ್ವಲ್ಪ ಗ್ಲಿಮ್ಸಸ್ ನೋಡಿದೆ ನಾನು. ಹೇಗೆ ಬಂದಿದೆ ಅನಿಸ್ತು? ತುಂಬ ಚೆನ್ನಾಗಿದೆ. ಓಕೆ. ಈಗ ಟ್ರೈನಿಂಗಲ್ಲಿ ನಮಗೆ ಹೇಗೆ ಕಾಣುತ್ತೆ ಸ್ಕ್ರೀನಲ್ಲಿ, ಆಫ್ಕೋರ್ಸ್ ಅದು ಸೌಂಡ್ ಇರ್ಬೋದು, ಲುಕ್ ಆ್ಯಂಡ್ ಫೀಲ್ ಬರೋದು, ಹೆಂಗೆ ಡೈರೆಕ್ಟರ್ ಆಬ್ವಿಯಸ್ಲಿ ಎಲ್ಲ ಫೋಕಸ್ ಆಗಿರುತ್ತಲ್ವ ಸೆಟ್ಟಲ್ಲೆಲ್ಲ. ಸೊ ಅದರಲ್ಲಿ ಕೆಲವು ಪರ್ಸೆಂಟೇಜ್ ಎಕ್ಸ್ಟ್ರಾನೇ ಫೀಲ್ ಬರುತ್ತೆ. ಬಟ್ ಫಾರ್ ವಾಟ್ ವಿ ಎಕ್ಸಿಕ್ಯೂಟೆಡ್ ನಮಗೆ ಏನು ಸಿಕ್ಕಿದೆ ಅದು ತುಂಬ ಚೆನ್ನಾಗಿದೆ. ಸೊ ಅಂದರೆ ಅವರನ್ನು ನಾನು ಸ್ಕ್ರೀನಲ್ಲಿ ಆ ಲೆವೆಲಲ್ಲಿ ನೋಡಿಲ್ಲ ಮುಂಚೆ ಕೂಡ, ಬಟ್ ಈಗ ಒಂದು ನೋಡೋಕ್ಕೆ ಆ್ಯಂಡ್ ನಾವೊಂದು ಅದಕ್ಕೆ ಒಂದು ಆಸ್ ಎ ಪಾರ್ಟ್ ಆಫ್ ಅದಕ್ಕೆ ಇದ್ದೇವೆ ಅಂತ ನಮಗೆ ತುಂಬ ಖುಷಿ ಆಗಿದೆ. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಾನು ಈ ಸಿನಿಮಾದಲ್ಲಿ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಬಟ್ ಹೇಗೆ ಬರುತ್ತಪ್ಪ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ನೀವು ನೋಡಿದ್ದೀನಿ ಅಂದರೆ ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ? ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕೆಂದರೆ ಕೆಲವು ಐಟಮ್ಸ್ ಎಕ್ಸಿಕ್ಯೂಟ್ ಮಾಡಿ ತುಂಬ ಈಸಿ ಇಲ್ಲ. ತೋರಿಸೋದು ಒಂದು, ಆ ಇಂಪ್ಯಾಕ್ಟ್ ತೋರಿಸೋದು ತುಂಬ ಈಸಿ ಇಲ್ಲ. ನಾವು ಹೀಗೆ ತೋರಿಸ್ಬೋದು, ಬಟ್ ಇದರಲ್ಲಿ ಇಂಪ್ಯಾಕ್ಟ್ ಇದೆಯಾ ಇಲ್ವೋ ಅದು ಸ್ಕ್ರೀನಲ್ಲಿ ಬರಬೇಕಾದ್ರೆ ಆ ಲೆವೆಲಲ್ಲಿ ಎಕ್ಸಿಕ್ಯೂಷನ್ ಇರಬೇಕು. ಅದು ಅವರ ಬಾಡಿಯಿಂದ ಎಕ್ಸಿಕ್ಯೂಷನ್ ಆಗಬೇಕು. ಅದಕ್ಕೋಸ್ಕರ ಪ್ರಾಕ್ಟೀಸ್ ಎಲ್ಲ ಮಾಡಿ ಆ ಎಕ್ಸಿಕ್ಯೂಷನ್ ನಮಗೆ ಫೀಲ್ ಆಗ್ತದೆ, ಆ ಇಂಪ್ಯಾಕ್ಟ್ ಫೀಲ್ ಆಗ್ತದೆ. ಖಾಲಿ ಸೌಂಡ್ ಎಫೆಕ್ಟ್ ಹಾಕಿದ್ರೆ ಅದು ಫೀಲ್ ಬರಲ್ಲ. ಹೌದು, ಅವರ ಬಾಡಿಯಿಂದ ಎಕ್ಸಿಕ್ಯೂಷನ್ ಪವರ್ಫುಲ್ ಎಕ್ಸ್ಪ್ಲೋಷನ್ಸ್ ಇಲ್ಲ, ಬಟ್ ಸೌಂಡ್ ಎಫೆಕ್ಟ್ಸ್ ಅಲ್ಲಿ ಕಾಣುತ್ತದೆ, ನಿಮಗೆ ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಮ್ಯಾಚ್ ಆಗುತ್ತೆ, ಯಾಕಂದರೆ ಅದು ಫೀಲ್ ಇದೆ ಬಾಡಿಯಿಂದ. ಜೊತೆ ಇನ್ ಫ್ಯೂಚರ್ ಡೈರೆಕ್ಟ್ರು ಮತ್ತು ಮೇಡಮ್ ಇಬ್ಬರು ಔಟ್ ಆ್ಯಂಡ್ ಔಟ್ ಆಕ್ಷನ್ ಮೂವಿ ಮಾಡ್ಬೋದು ಅಂದರೆ ಆ ಕೆಪಾಸಿಟಿ ಆಕ್ಷನ್ ಮೂವಿ ಮಾಡ್ಬೋದು, ಅಫ್ಕೋರ್ಸ್ ಮಾಡ್ಬೋದು. ಯಾಕಂದರೆ ಅವರು ಬೇಗ ಪಿಕಪ್ ಮಾಡಿದ್ದಾರೆ ಮೂಮೆಂಟ್ಸ್. ಓಕೆ. ಬಿಕಾಸ್ ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಯಾಕೆ ಹೇಳೋದಂದ್ರೆ, ಯಾರಿಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಕಾಲು ಎತ್ತುದಿರ್ಬೋದು, ಕೈ ಎತ್ತುದಿರ್ಬೋದು, ಇಟ್ಸ್ ಹೊಸ ಟಾಸ್ಕ್ ಅದು. ಅದರಲ್ಲಿ ಅವರಿಗೆ ಟೈರ್ಡ್ ಆಗಿಬಿಡುತ್ತೆ, ಏನೋ ಅವೇರ್ನೆಸ್ ಗೊತ್ತಿರಲ್ಲ. ಯಾವ ಲೆಫ್ಟ್ ಅಂದರೆ ರೈಟ್ ಆಗುತ್ತೆ, ರೈಟ್ ಅಂದರೆ ಲೆಫ್ಟ್ ಆಗುತ್ತೆ, ಅದು ಕನ್ಫ್ಯೂಷನ್ ಎಲ್ರಿಗೂ ಆಗುತ್ತೆ. ಬಟ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪ್ಲಸ್ ಸ್ಕ್ರೀನ್ ಪ್ರೆಸೆನ್ಸ್ ಅವರಿಗೇನು ಹೊಸತಲ್ಲ. ಸೊ ಸ್ಕ್ರೀನ್ ಪ್ರೆಸೆನ್ಸ್ ಜೊತೆ ಆ್ಯಕ್ಷನ್ ಮಾಡೋದು ಎರಡೂ ಸ್ವಲ್ಪ ಹೊಸ ವಿಷಯ ತುಂಬ ಜನರಿಗೆ. ಯಾಕಂದರೆ ಸ್ಕ್ರೀನ್ ಮೇಲೆ ಎಕ್ಸ್ಪ್ರೆಷನ್ ಫೋಕಸ್ ಮಾಡಬೇಕು, ಅದ್ರ ಜೊತೆ ಆ್ಯಕ್ಷನ್ ಮಾಡಬೇಕಂದ್ರೆ ಎಲ್ಲ ಒಂದು ಕಡೆ ಕ್ಯಾಚ್ ಹೋಗುತ್ತೆ. ಓಕೆ, ಇಲ್ಲಿ ಇದೊಂದು ಪ್ಲಸ್ ಆಗುತ್ತೆ, ಇದೊಂದು ಪ್ಲಸ್ ಆಗುತ್ತೆ. ಬಟ್ ಎರಡು ಮ್ಯಾಚ್ ಮಾಡಬೇಕಾದ್ರೆ ಆ ಪ್ರಾಕ್ಟೀಸ್ ಅಷ್ಟು ಚೆನ್ನಾಗಿರಬೇಕು. ಆಲ್ಸೋ ಬಿಕಾಸ್ ಅವರು ತುಂಬ ಬೇಗ ಪಿಕಪ್ ಮಾಡಿದ್ದಾರೆ. ನಮಗೆ ತುಂಬ ಪ್ರಾಕ್ಟೀಸ್ ಆ 6 ದಿನಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಏನೆಲ್ಲ ಎಲಿಮೆಂಟ್ಸ್ ಬೇಕು ಅದು ಕೊರಿಯೋಗ್ರಫಿಲಿ ಬರುತ್ತಾ ಇಲ್ಲ ಅದು ಸೆಕೆಂಡ್ರಿ. ಬಟ್ ಆ ಬಾಡಿ ಅವೇರ್ನೆಸ್ ಎಷ್ಟು ಬಿಲ್ಡ್ ಮಾಡಬೇಕು ಅದನ್ನೆಲ್ಲ ಬಿಲ್ಡ್ ಮಾಡಿಕೊಂಡು ಒಂದು ತುಂಬ ಹಂತಕ್ಕೆ ಬಂದು ಅದು ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಕಾಣ್ತದೆ. ಯಾವುದೊಂದು ಮೂಮೆಂಟು ಅವರು ಕಲಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು ಅನ್ನಿಸ್ತಾ ನನಗೆ. ಕಿಕ್ಸ್, ಸ್ಪೆಷಲಿ ಕಿಕ್ಸ್ ಅಂದರೆ ಆಬ್ವಿಯಸ್ಲಿ ಅದು ತುಂಬ ಲೆಗ್ ವರ್ಕೆ, ಅದು ಟೈರ್ಡು ಆಗುತ್ತೆ. ನೀವು ಕಲೀಲೂ ಬೇಕು. ನೀವು ಒಂದು ಕ್ಲಾಸಲ್ಲಿ ಲೆಟ್ಸೆ ಒಂದು 100 ಸರ್ತಿ ನಾವು ಲಿಫ್ಟ್ ಮಾಡಬೇಕು, ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಟೈರ್ಡು ಆಗುತ್ತೆ. ಲೋವರ್ ಲೆಗ್ ವರ್ಕ್ ಮಾಡಬೇಕು, ಅಪ್ಪರ್ ಲೆಗ್ ವರ್ಕ್ ಮಾಡಬೇಕು, ತಲೆ ಕೂಡ ಫೋಕಸ್ ಆಗಬೇಕು. ಪ್ಲಸ್ ಆಫ್ಟರ್ ಲಾಂಗ್ ಟೈಮ್ ನೀವು ಮಾಡ್ತಿರಾದರೆ ನೀವು ಮೆಂಟಲಿ ಫಿಸಿಕಲಿ ಎಲ್ಲ ನಾನು ಕೋಚ್ ಆಸ್ ಎ ಸ್ಟ್ರಿಕ್ಟ್, ನಾನು ಅಷ್ಟು ತಲೆ ಮೇಲೆ ಕೂತ್ಕೊಂಡ್ಮೇಲೆ ಆಬ್ವಿಯಸ್ಲಿ ಇಟ್ ಇಸ್ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಆಗುತ್ತೆ. ಬಟ್ ಕಿಕ್ಸ್ ಒಂದು ಸ್ವಲ್ಪ ಟೈಮ್ ತೊಗೊಳ್ತು, ಬಟ್ ಎಕ್ಸಿಕ್ಯೂಷನ್ ನೋಡಿದರೆ ಸ್ಕ್ರೀನಲ್ಲಿ ಇಟ್ ಇಸ್ ವರ್ತ್ ಇಟ್ ಅಂತ ಫೀಲ್ ಆಗುತ್ತೆ. ನಿಮ್ಗೆ ಏನು ಅನಿಸ್ತು ಮೇಡಮ್? ಕೂಲಾಗಿ ಹೇಳ್ಕೊಟ್ರಾ ಅಥವಾ? ಖಂಡಿತವಾಗ್ಲೂ ಇಲ್ಲ. ಅವರು ಬಂದು ನಾನು ಹೇಳ್ಕೊಡುವಾಗಂತೂ ಆಲ್ಮೋಸ್ಟ್ 1 ನಿಮಿಷನೂ ರೆಸ್ಟ್ ಕೊಡ್ತಾ ಇರಲಿಲ್ಲ ನನಗೆ. ಲಿಟ್ರಲಿ ಹೆಂಗಿತ್ತು ಅಂದರೆ, ಈ ಸ್ಕೂಲ್ ಮಕ್ಕಳು ತುಂಬ ಏನೋ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋದಾಗ ಹಿಂಗೆ ಕುತ್ಕೊಂಡು ಮಾಡಲೇಬೇಕು ಅನ್ನೋ ಥರ, ಇವತ್ತು ಪನಿಷ್ಮೆಂಟ್ ಇಲ್ಲ ಅಂದರೆ ಮನೆಗೆ ಬಿಡಲ್ಲ ಅನ್ನೋ ಥರ ಇರ್ತಾರೆ, ಹಂಗಿರ್ತಾ ಇತ್ತು. ಸೊ ಆ್ಯಕ್ಚುಲಿ ಅವರು ಅಂಟಿಲ್ ಅನ್ಲೆಸ್ ಅವತ್ತಿನ ಟಾಸ್ಕ್, ಅವತ್ತಿನ ದಿನದ್ದು ಮೂಮೆಂಟ್ ಮುಗಿಯೋ ತನಕನೂ ಬಿಡ್ತಾ ಇರಲಿಲ್ಲ ಅವರು. ಸೊ ನಾನು ಸುಸ್ತಾಗ್ತಿದೆ ಅಲ್ಲ, ಜ್ಯೂಸ್ ಕುಡಿತೀನಿ ಅಲ್ಲ, ಏನು ಮಾಡಿದ್ರು ಬಿಡ್ತಾನೆ ಇರಲಿಲ್ಲ. ಸೊ ದ ಥಿಂಗ್ ಇಸ್, ನನಗೂ ಇದು ಹೊಸದು ಕೂಡ. ಸೊ ಈ ಯೂಸ್ ಟು ಮೋಟಿವೇಟ್ ಆಲ್ಸೋ ಇನ್ ಅ ವೇ ದಟ್ ಇಲ್ಲ ನಿಮ್ಮ ಕೈಲಿ ಆಗುತ್ತೆ, ಆಗಿಲ್ಲ ಅಂದರೆ ಬಿಟ್ಬಿಡ್ತಾ ಇದೆ, ಬಟ್ ನಿಮ್ಮ ಕೈಲಿ ಆಗುತ್ತೆ, ಮಾಡಿ ಮಾಡಿ ಅಂತ ಮೋಟಿವೇಟ್ ಮಾಡ್ತಾ ಇದ್ರು. ಆ್ಯಂಡ್ ಆಲ್ಸೋ ತುಂಬ ಈಸಿಯಾಗಿ ತುಂಬ
ಕಷ್ಟಿದ್ದಂತಹ ಮೂಮೆಂಟ್ಸ್ನ ತುಂಬ ಈಸಿಯಾಗಿ ಅವ್ರು ನನಗೆ ಹೇಳ್ಕೊಡೋಕ್ಕೆ ಇದು ಮಾಡಿದ್ರು. ಸೊ ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ಸೊ ಎಲ್ಲೋ ಒಂದು ಕಡೆ ನಮಗೆ ಆಗುತ್ತೋ ಇಲ್ವೋ ಅಂತ ನಮ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ನಮ್ಮಲ್ಲಿರುವಂಥ ಟ್ಯಾಲೆಂಟ್ನ ತೆಗೆಯೋದಕ್ಕೆ ಖಂಡಿತವಾಗೂ ಮಾಸ್ಟರ್ಸ್ಗೆ ಸಾಧ್ಯ. ಸೊ ದಟ್ ಹಿ ಡಿಡ್. ತುಂಬಾ ಒಳ್ಳೆ ಅವರ ಟ್ರಿಕ್ ಅಂದರೆ ತುಂಬ ಸ್ಮಾರ್ಟಾಗಿ ನನಗೆ ಯಾವ ರೀತಿ ಹೇಳ್ಕೊಡ್ಬೇಕು ಆ ಥರ ಹೇಳ್ಕೊಟ್ಟು ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಸೂಟ್ ಆಗೋ ರೀತಿ ನನ್ನ ಕಡೆಯಿಂದ ನನ್ನಲ್ಲಿ ಸಾಧ್ಯವಾದಂತಹ ಔಟ್ಪುಟ್ನ ಅವರು ತೆಗ್ಸಿದ್ದಾರೆ ಅಂತ ಹೇಳ್ಬೋದು. ಈವನ್ ನಾನು ಫೈಟ್ ನೋಡಿದಾಗಲೂ ಕೂಡ ನಾನೇ ಅಂದ್ಕೊಂಡೆ ನಿಜವಾಗ್ಲೂ ನಾನು ಈ ಥರ ಎಲ್ಲ ಮಾಡ್ಬಿಟ್ಟಿದ್ದೀನ ಅಂತ. ಆಕ್ಚುಲಿ ಒಂದು ಸರ್ಪ್ರೈಸ್ ಆಗುತ್ತೆ ಸೀರಿಯಸ್ಲಿ. ಯಾಕಂದ್ರೆ ಅವರಿಗೆ ಸ್ಕ್ರೀನಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಮುಂಚೆ. ಹೌದು. ಇಲ್ಲಿ ಬರಬೇಕಾದ್ರೆ ಫಸ್ಟ್ ಡೇ ನೋಡಿದ್ರೆ ನಿಮಗೆ ಸ್ಕ್ರೀನಲ್ಲಿ ಇದು ಔಟ್ಪುಟ್ ಇವರೇನಾ ಡೂಪ್ ಹಾಕಿದ ಅಂತ ಕನ್ಫ್ಯೂಷನ್ ಬರುತ್ತೆ. ನಾವು ಅದನ್ನೇ ನಾವು ಇಲ್ಲೂ ಕೂಡ ಪ್ರಾಕ್ಟೀಸ್ ಶೂಟ್ ಅಂತ ಮಾಡ್ತಾರೆ. ಆ್ಯಕ್ಚುಲಿ ಇವರು ಡೈರೆಕ್ಟಾಗಿ ಹಾಗೆ ಶೂಟಿಗೆ ಕರ್ಕೊಂಡು ಹೋಗಲ್ಲ. ಸೊ ಏನು ಮಾಡ್ತಾರೆ, ಇಲ್ಲೂ ಕೂಡ ಒಂದು ರಿಹರ್ಸ್ ಶೂಟ್ ಏನು ಮಾಡ್ತೀವಿ ಅಂತ ಎಂಟೈರ್ ಕೊರಿಯೋಗ್ರಫಿನ ಇಲ್ಲೂ ಕೂಡ ಶೂಟ್ ಮಾಡಿಸಿದ್ರು. ಅಲ್ಲಷ್ಟು ಇಂಪ್ಯಾಕ್ಟ್ ನನಗೆ ಅನಿಸ್ಲಿಲ್ಲ. ಓಕೆ ಫೈಟಿಂಗ್ ಥರ ಅನಿಸ್ತಾ ಇತ್ತು. ಬಟ್ ನಾವು ಆನ್ ಸ್ಕ್ರೀನ್ ಅಂದರೆ ಅವತ್ತು ದಿನ ಶೂಟ್ ಮಾಡಿ ಆ ಕ್ಲಿಪ್ಸ್ ನೋಡಬೇಕಾದ್ರೆ ಇಟ್ ವಾಸ್ ರಿಯಲಿ ಮೆಸ್ಮರೈಸಿಂಗ್. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇನ್ನೂ ಏನೂ ಎಫೆಕ್ಟ್ಸ್ ಆಗಿಲ್ಲ, ಇನ್ನೂ ಏನೂ ಆ ಕಂಪ್ಲೀಟ್ ಇದೇ ಬಂದಿಲ್ಲ, ಆಗಲೇ ಅದು ವಾವ್ ಫ್ಯಾಕ್ಟರ್ ಥರ ಕಾಣಿಸ್ತಾ ಇತ್ತು. ಸೊ ದಟ್ ವಾಸ್ ಲೈಕ್ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್. ನಮ್ಮನ್ನು ನಾವು ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳೋದು ಇಟ್ಸ್ ನಾಟ್ ದಟ್ ಈಸಿ. ಅದು ನಮ್ಮಿಂದ ಅಂತೂ ಸಾಧ್ಯನೇ ಇರಲ್ಲ. ಯಾರೊಬ್ರು ಗುರ್ತಿಸ್ಬೇಕು, ಅದನ್ನು ಅವ್ರು ನಮ್ಗೆ ಹೇಳ್ಕೊಡ್ಬೇಕು. ಸೊ ಐ ಥಿಂಕ್ ಹಿ ಡಿಡ್ ರಿಯಲಿ ಗ್ರೇಟ್ ಜಾಬ್ ಇನ್ ದಟ್.